ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು BSc ಫೋರ್ಸಮ್ ಫಿಸಿಕ್ಸ್ನ ಸೆಮಿಕಂಡಕ್ಟರ್ ಡಿವೈಸಸ್ ಅನ್ನೋಂಥ ಚಾಪ್ಟರ್ನ ನೋಡ್ತೀವಿ. ಇದು ಮೊದಲನೇ ಲೆಕ್ಚರ್. ಇವತ್ತು ನಾವು ಕವರ್ ಮಾಡೋಂಥ ಟಾಪಿಕ್ಸ್ ಬಂದ್ಬಿಟ್ಟು ಎನರ್ಜಿ ಬ್ಯಾಂಡ್ ಅನ್ನೋಂಥ ಕಾನ್ಸೆಪ್ಟ್ ನೋಡ್ತೀವಿ. ಆಮೇಲೆ ಸೆಮಿಕಂಡಕ್ಟರ್ಸ್ಗೆ ಇಂಟ್ರಡಕ್ಷನ್ ನೋಡ್ತೀವಿ. ಆಮೇಲೆ ಸೆಮಿಕಂಡಕ್ಟರ್ಸ್ನ ಟೈಪ್ಸ್ ಅಂದರೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಮತ್ತು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ನ ನೋಡ್ತೀವಿ. ಆಮೇಲೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸಲ್ಲಿ 2 ಟೈಪ್ಸ್ ಬರುತ್ತೆ, P ಟೈಪ್ ಮತ್ತು N ಟೈಪ್ ಅಂತ. ಅದನ್ನು ಕವರ್ ಮಾಡ್ತೀವಿ. ಸೊ ಟಾಪಿಕಿಗೆ ಹೋಗೋಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕಂದ್ರೆ ಸೆಮಿಕಂಡಕ್ಟರ್ ಡಿವೈಸಸ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸಿಗೆ ಸೇರಿದಂಥ ಒಂದು ಟಾಪಿಕ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ಅಂತಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಡೀಲ್ಸ್ ವಿತ್ ಎಮಿಷನ್, ಬಿಹೇವಿಯರ್ ಆ್ಯಂಡ್ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಎಲೆಕ್ಟ್ರಾನ್ಸಿನ ಎಮಿಷನ್, ಅದರ ಬಿಹೇವಿಯರ್ ಮತ್ತು ಅದರ ಎಫೆಕ್ಟ್ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಎಲೆಕ್ಟ್ರಾನಿಕ್ಸಲ್ಲಿ ಕಲಿತೀವಿ. ಜೊತೆಗೆ ಎಲೆಕ್ಟ್ರಾನ್ಸ್ ಎಮಿಷನ್ಗೆ ರಿಲೇಟೆಡ್ ಆದಂಥ ಡಿವೈಸಸ್ ಯಾವ್ಯಾವಿದೆ, ಕಾಂಪೋನೆಂಟ್ಸ್ ಯಾವ್ಯಾವಿದೆ ಅದನ್ನು ಕೂಡ ನಾವು ಎಲೆಕ್ಟ್ರಾನಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಎಲೆಕ್ಟ್ರಾನಿಕ್ಸ್ ಯಾಕೆ ಓದಬೇಕು, ಯಾಕೆ ತಿಳ್ಕೊಬೇಕು ಅಂತ ನಿಮ್ಮಲ್ಲಿ ಕ್ವಶನ್ಸ್ ಇತ್ತಂದರೆ ಅದಕ್ಕೆ ನಾವು ಈ ಲೆಕ್ಚರ್ ಮುಗಿಯೋದ್ರೊಳಗೆ ಉತ್ತರ ಕಂಡುಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಎನರ್ಜಿ ಬ್ಯಾಂಡ್ ಅಂತ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ನಾವೊಂದು ಇಂಡಿಪೆಂಡೆಂಟ್ ಆಟಮ್ನ ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನೇನು ಕಾರ್ಬನ್ ತೊಗೊಂಡಿದ್ದೀನಿ. ಸೊ ಒಂದು ಕಾರ್ಬನ್ ಆಟಮಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಫಸ್ಟ್ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸಲ್ಲಿ ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಇರುತ್ತೆ. ಔಟ್ಸೈಡ್ ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸಿಂದು ಆರ್ಬಿಟಲ್ ಎನರ್ಜಿ ಕಾನ್ಫಿಗ್ರೇಷನ್ ಬಂದ್ಬಿಟ್ಟು 1s2 2s2 2p2. ಸೊ ಇದು ನಮಗೆ ಗೊತ್ತಿದೆ. ಸೊ ಇಲ್ಲಿ 1s2 2s2 2p2 ಏನು ಸಿಗ್ನಿಫೈ ಮಾಡುತ್ತಂದರೆ ಎನರ್ಜಿ ಲೆವೆಲ್ಸ್. ಆ ಆರ್ಬಿಟಲ್ಸಲ್ಲಿರೋ ಎಲೆಕ್ಟ್ರಾನ್ಸಿಂದು ಎನರ್ಜಿ ಲೆವೆಲ್ಸ್ನ ಸಿಗ್ನಿಫೈ ಮಾಡುತ್ತೆ. ಸೊ ಇವಾಗ 1s2 ಆರ್ಬಿಟಲಿಂದು ಎನರ್ಜಿ ಲೆವೆಲ್ ಬಂದ್ಬಿಟ್ಟು ಯಾವುದೋ ಒಂದು ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ ಆಗಿರುತ್ತೆ. ಡಿಸ್ಕ್ರೀಟ್ ಅಂದರೆ ಒಂದು ಸಿಂಗಲ್ ಎನರ್ಜಿ ಲೆವೆಲ್ ಆಗಿರುತ್ತೆ. ಸೊ 2s2 ಕೂಡ ಸಿಂಗಲ್ ಎನರ್ಜಿ ಲೆವೆಲ್ ಆಗಿರುತ್ತೆ, 2p2 ಕೂಡ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ ಆಗಿರುತ್ತೆ. ಯಾವಾಗ ಇಂಡಿಪೆಂಡೆಂಟ್ ಆಟಮ್ ಆಗಿದ್ದಾಗ. ಅದೇ ನಾನು 2 ಆಟಮ್ಸ್ನ ಹತ್ರ ತೊಗೊಂಡು ಬರ್ತೀನಿ ಅಂತಂದರೆ ಅಲ್ಲಿರುವಂಥ ಅಟಾಮಿಕ್ ಆರ್ಬಿಟಲ್ಸ್ ಇಂಟರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಟಾಮಿಕ್ ಆರ್ಬಿಟಲ್ಸ್ ಹೋಗಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ನಾವು ಈ ಗ್ರಾಫ್ನ ಅಬ್ಸರ್ವ್ ಮಾಡ್ಬೋದು. 2 ಆಟಮ್ಸ್ನ ನಾನು ಕ್ಲೋಸ್ ತೊಗೊಂಬರ್ಬೇಕಾದ್ರೆ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಆ ಕ್ಲೋಸ್ನೆಸ್ನ ನಾನು ಎಕ್ಸ್ ಆಕ್ಸಿಸಲ್ಲಿ ಡಿನೋಟ್ ಮಾಡಿದ್ದೀನಿ, ವೈ ಆಕ್ಸಿಸಲ್ಲಿ ಎನರ್ಜಿನ ಡಿನೋಟ್ ಮಾಡಿದ್ದೀನಿ ಇನ್ ಎಲೆಕ್ಟ್ರಾನ್ ವೋಲ್ಟ್ಸ್. ಸೊ 2 ಆಟಮ್ಸ್ ನಾನು ಹತ್ರ ತೊಗೊಂಬರ್ತಾ ಇದ್ದೀನಿ ಅಂದರೆ ಕ್ಲೋಸ್ನೆಸ್ ಹತ್ರ ಹೋದಂಗೆ ನೋಡಿ, ದೂರ ಇದ್ದಾಗ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್ ಆಗಿದ್ವು. ಅದೇ ಹತ್ರ ಬಂದಂಗೆ ಆ ಎನರ್ಜಿ ಲೆವೆಲ್ಸ್ ಸ್ಪ್ಲಿಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸ್ಪ್ಲಿಟ್ಟಿಂಗ್ ಅಂತಂದರೆ 2p2 ಎನರ್ಜಿ ಲೆವೆಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಈಗ ನಂಬರ್ ಆಫ್ ಅದರ್ ಎನರ್ಜಿ ಸ್ಟೇಟ್ಸಲ್ಲಿ ಕೂಡ ಎಕ್ಸಿಸ್ಟ್ ಆಗ್ತಾ ಇದ್ದಾವೆ. ಅಂದರೆ ಒಂದಿಷ್ಟು ಎಲೆಕ್ಟ್ರಾನ್ಸ್ ಹೈಯರ್ ಎನರ್ಜಿ ಸ್ಟೇಟ್ಸ್ಗೆ ಹೋದು, ಒಂದಿಷ್ಟು ಎಲೆಕ್ಟ್ರಾನ್ಸ್ ಲೋವರ್ ಎನರ್ಜಿ ಸ್ಟೇಟ್ಗೆ ಹೋದು. ಅದೇ 2s2 ಇರುವಂಥ ಎಲೆಕ್ಟ್ರಾನ್ಸು ಕೂಡ ಅಷ್ಟೇ. ಒಂದು ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಲೋವರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಅಂದರೆ ಇಲ್ಲೇನಾಯಿತು, ಸೇಮ್ ಆರ್ಬಿಟಲ್ಸಲ್ಲಿರುವಂಥ ಎಲೆಕ್ಟ್ರಾನ್ಸ್ ಯಾವಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಹೋಗುತ್ತೋ, ಅಂದರೆ ಯಾವಾಗ ಆರ್ಬಿಟಲ್ಸ್ ಇಂಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ನಂಬರ್ ಆಫ್ ಎನರ್ಜಿ ಸ್ಟೇಟ್ಸಲ್ಲಿ ಎಕ್ಸಿಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲಿ ನಮಗೆ ಒಂದು ಆರ್ಬಿಟಲ್ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಆಗಿ ಸ್ಪ್ಲಿಟ್ ಆದಾಗ 2 ಬ್ಯಾಂಡ್ ಸಿಕ್ತು. ಆಮೇಲೆ 2 ಕೂಡ ಏನಾಯಿತು, ಮರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಯಾವಾಗ ಡಿಸ್ಟೆನ್ಸ್ ಇನ್ನೂ ಹತ್ತಿರ ಹೋದಂಗೆ ಏನಾಗುತ್ತೆ, ನಮಗೆ ಗೊತ್ತು ಆಟಮ್ಸ್ ತುಂಬ ಹತ್ತಿರ ಹೋದಂಗೆ ರಿಪಲ್ಷನ್ ಜಾಸ್ತಿ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ತುಂಬ ಕ್ಲೋಸ್ನೆಸ್ ಆದಾಗ ಇಲ್ಲಿ 2 ಬ್ಯಾಂಡ್ಸ್ ಫಾರ್ಮೇಷನ್ ಆಗುತ್ತೆ. ನಮಗೆ ಒಂದು ವೆಲೆನ್ಸ್ ಬ್ಯಾಂಡ್ ಫಾರ್ಮ್ ಆಗುತ್ತೆ, ಒಂದು ಕಂಡಕ್ಷನ್ ಬ್ಯಾಂಡ್ ಫಾರ್ಮ್ ಆಗುತ್ತೆ. ಈ ವೆಲೆನ್ಸ್ ಬ್ಯಾಂಡಲ್ಲೇನು ವೆಲೆನ್ಸ್ ಎಲೆಕ್ಟ್ರಾನ್ಸ್ ಎಕ್ಸಿಸ್ಟ್ ಆಗುತ್ತೆ. ಈ ಕಂಡಕ್ಷನ್ ಬ್ಯಾಂಡಲ್ಲೇನು ಕಂಡಕ್ಟಿಂಗ್ ಎಲೆಕ್ಟ್ರಾನ್ಸ್ ಎಕ್ಸಿಸ್ಟ್ ಆಗುತ್ತೆ. ಆದರೆ ಮಿಡಲಲ್ಲಿ ನಮಗೊಂದು ಗ್ಯಾಪ್ ಸಿಗುತ್ತೆ. ಆ ಗ್ಯಾಪಲ್ಲಿ ಯಾವುದೇ ಎಲೆಕ್ಟ್ರಾನ್ ಕೂಡ ಎಕ್ಸಿಸ್ಟ್ ಆಗಲ್ಲ. ಇದನ್ನು ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಸೊ ನಮ್ಗೆ ಗೊತ್ತಾಯಿತು ವೆಲೆನ್ಸ್ ಬ್ಯಾಂಡ್, ಎನರ್ಜಿ ಗ್ಯಾಪ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತ. ಸೊ ವೆಲೆನ್ಸ್ ಬ್ಯಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ ಕಂಡಕ್ಟ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಬೇಕು ಅಂದರೆ ಅವು ಕಂಡಕ್ಷನ್ ಬ್ಯಾಂಡಿಗೆ ಹೋಗಬೇಕು. ಆ ಕಂಡಕ್ಷನ್ ಬ್ಯಾಂಡಿಗೆ ಹೋಗಬೇಕು ಅಂತಂದರೆ ಎನರ್ಜಿ ಗ್ಯಾಪ್ನ ದಾಟ್ಕೊಂಡು ಹೋಗಬೇಕು. ಆ ಎನರ್ಜಿ ಗ್ಯಾಪ್ನ ದಾಟಬೇಕು ಅಂದರೆ ನಾವು ಎಕ್ಸ್ಟರ್ನಲ್ ಆಗಿ ಒಂದಿಷ್ಟು ಎನರ್ಜಿನ ಪ್ರೊವೈಡ್ ಮಾಡಬೇಕು. ಇನ್ ದ ಫಾರ್ಮ್ ಆಫ್ ಥರ್ಮಲ್ ಎನರ್ಜಿ ಆಗಿರ್ಬೋದು ಅಥವಾ ಬೇರೆ ಅದರ್ ಫಾರ್ಮ್ಸ್ ಎಲ್ಲ ಆದರೂ ಆಗಿರ್ಬೋದು. ಈಗ ನಾವು ಎನರ್ಜಿ ಬ್ಯಾಂಡ್ನ ಬೇಸಾಗಿ ಇಟ್ಕೊಂಡು ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನಾವು ಯಾವುದೇ ಕಂಡಕ್ಟಿಂಗ್ ಮಟೀರಿಯಲ್ನ ತೊಗೊಂಡು ಅದಕ್ಕೆ ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ವೆಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ಗೆ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಅಲ್ಲಿ ಯಾವುದೇ ರೀತಿ ಎನರ್ಜಿ ಗ್ಯಾಪ್ ಇರಲ್ಲ, ಎರಡು ಕೋಯಿನ್ಸೈಡ್ ಆಗಿರುತ್ತೆ. ಬಟ್ ಅದೇ ನಾವು ಇನ್ಸುಲೇಟರ್ಸ್ನ ತೊಗೊಂಡಿದ್ದೀವಿ ಅಂತಂದರೆ ನಾವೆಷ್ಟೇ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರು ಅಲ್ಲಿ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗೋಲ್ಲ. ಯಾಕಂದರೆ ಅಲ್ಲಿ
ಲಾರ್ಜ್ ಎನರ್ಜಿ ಗ್ಯಾಪ್ ಇರುತ್ತೆ. ಒಂದು ಕ್ಲಾರಿಟಿ ಏನು ತಗೋಬೇಕು ಅಂದರೆ, ಇಲ್ಲಿ ಬ್ಯಾಂಡ್ಸ್ ಅಂದರೆ ಯಾವುದೇ ಒಂದು ಫಿಸಿಕಲ್ ಪೊಸಿಷನ್ ಅಲ್ಲ. ಬ್ಯಾಂಡ್ಸ್ ಅಂತಂದರೆ ಎಲೆಕ್ಟ್ರಾನ್ ವೋಲ್ಟಲ್ಲಿ ಎನರ್ಜಿ ಲೆವೆಲ್ಸ್. ಸೊ ಇದು ಒಂದು ಎನರ್ಜಿ ಲೆವೆಲ್, ಇದು ಒಂದು ಎನರ್ಜಿ ಲೆವೆಲ್, ಇದು ಒಂದು ಎನರ್ಜಿ ಲೆವೆಲ್, ಆ ಥರ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಸೇರಿ ನಾವೊಂದು ಬ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಎಕ್ಸ್ಟರ್ನಲಿ ಫಿಸಿಕಲಿ ಆದಂಥ ಪೊಸಿಷನ್ ಅಲ್ಲ. ಸೊ ನಾವಿವಾಗ ಕಂಡಕ್ಟರ್ಸ್ ಇನ್ಸುಲೇಟರ್ಸ್ನ ನೋಡಿದ್ವಲ್ಲ, ಹಾಗಾದರೆ ಸೆಮಿ ಕಂಡಕ್ಟರ್ಸ್ ಅಂದರೆ ಏನು ಅಕಾರ್ಡಿಂಗ್ ಟು ಎನರ್ಜಿ ಬ್ಯಾಂಡ್? ನಮಗೇನು ಗೊತ್ತು ಅಂದರೆ, ಕಂಡಕ್ಟರ್ಸ್ ಅಂದರೆ ಮೆಟಲ್ಸ್ ಅಂತ ಗೊತ್ತು, ಇನ್ಸುಲೇಟರ್ಸ್ ಅಂದರೆ ನಾನ್ ಮೆಟಲ್ಸ್ ಅಂತ ಗೊತ್ತು. ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ನಡುವೆ ಒಂದಿಷ್ಟು ಸೆಮಿ ಮೆಟಾಲಿಕ್ ಎಲಿಮೆಂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಮತ್ತು ಜರ್ಮೇನಿಯಂ. ಇವನ್ನ ನಾವು ಸೆಮಿ ಕಂಡಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಮಿ ಕಂಡಕ್ಟರ್ಸ್ ಇಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ, ಈಗ ಇಲ್ಲಿ ಕಂಡಕ್ಟರ್ಸಲ್ಲಿ ಯಾವುದೇ ರೀತಿ ಎನರ್ಜಿ ಗ್ಯಾಪ್ ಇರಲ್ಲ. ಇನ್ಸುಲೇಟರ್ಸಲ್ಲಿ ಲಾರ್ಜ್ ಎನರ್ಜಿ ಗ್ಯಾಪ್ ಇರುತ್ತೆ. ಬಟ್ ಸೆಮಿ ಕಂಡಕ್ಟರ್ಸಲ್ಲಿ ಏನಿರುತ್ತೆ ಅಂದರೆ, ಕಂಡಕ್ಟರ್ಸ್ಗಿಂತ ಜಾಸ್ತಿ ಎನರ್ಜಿ ಗ್ಯಾಪ್ ಇರುತ್ತೆ, ಇನ್ಸುಲೇಟರ್ಸ್ಗಿಂತ ಕಮ್ಮಿ ಎನರ್ಜಿ ಗ್ಯಾಪ್ ಇರುತ್ತೆ. ಸೆಮಿ ಕಂಡಕ್ಟರ್ಸ್ ಎಂದು ಕಂಡಕ್ಷನ್ ಬಂದ್ಬಿಟ್ಟು ಕಂಡಕ್ಟರ್ಸ್ಗಿಂತ ಜಾಸ್ತಿ ಇರುತ್ತೆ, ಇನ್ಸುಲೇಟರ್ಸ್ಗಿಂತ ಕಮ್ಮಿ ಇರುತ್ತೆ. ಸೊ ಹೀಗೆ ನಾವು ಸೆಮಿ ಕಂಡಕ್ಟರ್ಸ್ನ ಡಿಫೈನ್ ಮಾಡ್ಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ, semiconductors are those materials in which the conductivity lies between conductors and insulators. ಇದರಲ್ಲಿ ಎನರ್ಜಿ ಗ್ಯಾಪ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ, ಕಂಡಕ್ಟರ್ಸ್ಗಿಂತ ಕಮ್ಮಿ ಇರುತ್ತೆ, ಇನ್ಸುಲೇಟರ್ಸ್ಗಿಂತ. ಸೊ ನಾವು ಯಾಕೆ ಸೆಮಿ ಕಂಡಕ್ಟರ್ಸ್ನ ಓದಬೇಕು ಅಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡೋಣ. ಒಂದು ರೂಮ್ ಟೆಂಪ್ರೇಚರ್ ಒಂದು ಕಂಡಕ್ಟರ್ನ ಇಟ್ಕೊಂಡಿದ್ದೀನಿ ಅಂತಂದರೆ, ಅದರಲ್ಲಿ ಎಲೆಕ್ಟ್ರಿಸಿಟಿ ನಾನು ಫ್ಲೋ ಮಾಡಿಸಿದ್ರೆ ಆಲ್ವೇಸ್ ಎಲೆಕ್ಟ್ರಿಸಿಟಿ ಫ್ಲೋ ಆಗೇ ಆಗುತ್ತೆ. ಇನ್ಸುಲೇಟರ್ಸ್ನ ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ಇನ್ಸುಲೇಟರ್ಸಲ್ಲಿ ಕಂಡಕ್ಟ್ ಆಗೋದಿಲ್ಲ. ಬಟ್ ಆದರೆ ನಾನು ಸೆಮಿ ಕಂಡಕ್ಟರ್ನ ತೊಗೊತೀನಿ ಆ್ಯಟ್ ರೂಮ್ ಟೆಂಪ್ರೇಚರ್ ಅಂತಂದರೆ, ಆದರೆ ನನ್ನ ಕಂಡಕ್ಟಿವಿಟಿನ ಜಾಸ್ತಿ ಕಮ್ಮಿ ಮಾಡ್ಬೋದು. ಈಗ ನಾನೊಂದು ಸೆಮಿ ಕಂಡಕ್ಟರ್ನ ಕನ್ಸಿಡರ್ ಮಾಡಿ ಒಂದು ಸರ್ಕಿಟಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಅದರಿಂದ ಕರೆಂಟ್ ಫ್ಲೋ ಆಗಬಾರ್ದು ಅಂತಂದರೆ ಅದು ಫ್ಲೋ ಮಾಡಲ್ಲ. ಫ್ಲೋ ಆಗಬೇಕು ಅಂದರೆ ಫ್ಲೋ ಮಾಡುತ್ತೆ. ನಾವಿವಾಗ ಮುಂದೆ ನೋಡ್ತೀವಿ ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಅಂತ. ಅಲ್ಲಿ ನಾವೇನು ಮಾಡ್ಬೋದು, ಒಂದೇ ಸೆಮಿ ಕಂಡಕ್ಟರ್ನ ಅದ್ರ ಕಾನ್ಫಿಗ್ರೇಷನ್ ಚೇಂಜ್ ಮಾಡಿದ್ರೆ ನಮಗಲ್ಲಿ ಕರೆಂಟ್ ಸ್ಟಾಪಿಂಗ್ ಆಗಿ ಕೂಡ, ಅಥವಾ ಕರೆಂಟ್ ಅಲೋ ಮಾಡುವಂಥ ಕಾಂಪೊನೆಂಟ್ ಆಗಿ ಕೂಡ ನಾವು ಈ ಸೆಮಿ ಕಂಡಕ್ಟರ್ಸ್ನ ಯೂಸ್ ಮಾಡ್ಬೋದು. ಆ ಸ್ವಿಚ್ ಆಗಿ ಯೂಸ್ ಮಾಡ್ಬೋದು, ಆ್ಯಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ಬೋದು. ಸೊ ಬಹಳಷ್ಟು ಅಪ್ಲಿಕೇಶನ್ಸ್ ಇದೆ ಎಲೆಕ್ಟ್ರಾನಿಕ್ಸಲ್ಲಿ ಸೆಮಿ ಕಂಡಕ್ಟರ್ಸ್ದು. ಸೊ ಹಾಗಾಗಿ ನಾವು ಸೆಮಿ ಕಂಡಕ್ಟರ್ಸ್ನ ಸ್ಟಡಿ ಮಾಡಬೇಕು. ನಾವು ನೋಡಿದ್ವಿ ಸೆಮಿ ಕಂಡಕ್ಟರ್ಸಲ್ಲಿ ನಾವು ಕಂಡಕ್ಷನ್ ಬ್ಯಾಂಡ್ ಮತ್ತು ವೆಲೆನ್ಸ್ ಬ್ಯಾಂಡ್ ಅಂತ ಇರುತ್ತೆ, ಎನರ್ಜಿ ಗ್ಯಾಪ್ ಅಂತ ಇರುತ್ತೆ. ಈ ಎನರ್ಜಿ ಗ್ಯಾಪ್ನ ನಾವು ಓವರ್ಕಮ್ ಮಾಡಿದ್ರೆ ವೆಲೆನ್ಸ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಮಾಡಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆನ್ಸಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತವೆ ಅಂತ ನಮಗಿಷ್ಟು ಅರ್ಥ ಆಯಿತು. ಈಗ ಈ ಎನರ್ಜಿ ಗ್ಯಾಪ್ನ ಜಂಪ್ ಮಾಡೋಕ್ಕೆ ನಮ್ಮ ಹತ್ರ ನಾವು ಎಕ್ಸ್ಟರ್ನಲ್ ಎನರ್ಜಿ ಕೊಡಬೇಕು ಅಂತ ಹೇಳಿದ್ವಿ. ಸೊ ಅದನ್ನು ಹೇಗೆ ಕೊಡ್ಬೋದು ಅಂದರೆ, ಒಂದು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ. ಸೊ ಇವಾಗ ನಾವೊಂದು ಸಿಲಿಕಾನ್ ಕ್ರಿಸ್ಟಲ್ನ ತೊಗೊಂಡಿದ್ದೀವಿ ಅಂತಂದರೆ, ಇದರಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ ನೋಡಿ ವೆಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಇದೆ. ಸೊ ವೆಲೆನ್ಸ್ ಬ್ಯಾಂಡ್ ಫುಲ್ ಇದೆ, ಬಟ್ ಕಂಡಕ್ಷನ್ ಬ್ಯಾಂಡ್ ಖಾಲಿ ಇದೆ. ಸೊ ಸಿಲಿಕಾನ್ ಕ್ರಿಸ್ಟಲಲ್ಲಿ ಎನರ್ಜಿ ಗ್ಯಾಪ್ ಬಂದ್ಬಿಟ್ಟು 1.1 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ ಆ್ಯಟ್ 0 ಕೆಲ್ವಿನ್ ಟೆಂಪ್ರೇಚರಲ್ಲಿ ಇದ್ದಾಗ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಖಾಲಿ ಇರುತ್ತೆ. ಸೊ ನಾನು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ರೂಮ್ ಟೆಂಪ್ರೇಚರಲ್ಲಿ ನಾವು ಯಾವುದೇ ರೀತಿ ಕಾಂಪೊನೆಂಟ್ಸ್ ಆಗಲಿ ಯೂಸ್ ಮಾಡಬೇಕು ಅನ್ನೋದು ನಮ್ಮದು ಕಂಪಲ್ಷನ್. ಸೊ ರೂಮ್ ಟೆಂಪ್ರೇಚರಲ್ಲಿ ಅಂದರೆ ನಿಯರ್ಲಿ 300 ಕೆಲ್ವಿನ್ ಇದ್ದಾಗ ಏನಾಗುತ್ತೆ ಅಂತ ನಾವು ಈ ಸಿಲಿಕಾನ್ ಕ್ರಿಸ್ಟಲ್ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ಇದೊಂದು ಪ್ಯೂರ್ ಕ್ರಿಸ್ಟಲ್, ಇಲ್ಲಿ ಯಾವುದೇ ರೀತಿ ಇಂಪ್ಯೂರಿಟೀಸ್ ಇಲ್ಲ, ಯಾವುದೇ ರೀತಿ ಎಕ್ಸ್ಟರ್ನಲಿ ಆಟಮ್ಸ್ನ ಆ್ಯಡ್ ಮಾಡಿಲ್ಲ. ಸೊ ಇಂಥ ಸಿಲಿಕಾನ್ ಕ್ರಿಸ್ಟಲಲ್ಲಿ ಒಂದು ವಿಚಾರ ಏನಂದರೆ, ಸಿಲಿಕಾನ್ ಈಸ್ ಅ ಟೆಟ್ರಾವ್ಯಾಲೆಂಟ್ ಆಟಮ್. ಇಲ್ಲಿ 4 ವ್ಯಾಲೆನ್ಸಿ ಇರುತ್ತೆ. ಸೊ ಒಂದು ಆಟಮ್ ಬಂದ್ಬಿಟ್ಟು 4 ಆಟಮ್ಸ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಸೊ ನಾವು ಯಾವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತೀವೋ ಆವಾಗ ಸಿಲಿಕಾನ್ ಬಾಂಡ್ ಇದೆಯಲ್ಲ, ಸಿಲಿಕಾನ್ ಬಾಂಡಲ್ಲಿ ಒಂದು ಎಲೆಕ್ಟ್ರಾನ್ ಎನರ್ಜಿ ಗೇನ್ ಮಾಡ್ಕೊಳ್ಳುತ್ತೆ. ಅಂದರೆ ಥರ್ಮಲ್ ಎನರ್ಜಿ ಗೇನ್ ಮಾಡ್ಕೊಳ್ಳುತ್ತೆ. ಥರ್ಮಲ್ ಎನರ್ಜಿ ಗೇನ್ ಮಾಡಿಕೊಂಡಾಗ ಫ್ರಮ್ ವೆಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಜಂಪ್ ಆದಾಗ ನಾನು ಎಕ್ಸ್ಟರ್ನಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಇಂಟರ್ಸ್ಟಿಷಿಯಲ್ ಸ್ಪೇಸಿಗೆ ಹೋಗುತ್ತೆ ಮತ್ತು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಸೊ ಇದು ಇಂಟರ್ಸ್ಟಿಷಿಯಲ್ ಸ್ಪೇಸಿಗೆ ಜಂಪ್ ಮಾಡಿದಾಗ ಇಲ್ಲಿ ಒಂದೇನು ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗಿರುತ್ತೆ ಅಂದಾಗ ಅಲ್ಲಿ ಒಂದು ಎಲೆಕ್ಟ್ರಾನ್ ಔಟ್ ಆಫ್ ದಟ್ ಬಾಂಡ್ ಜಂಪ್ ಆದಾಗ ಇಲ್ಲಿ ಒಂದು ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಮತ್ತು ಹೋಲ್
ಪೇರ್ ಜನರೇಷನ್ ಅಂತ ಕರಿತೀವಿ. ಅಂದರೆ ಯಾವಾಗ ನಾನು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತೀನೋ ಅಥವಾ ಯಾವಾಗ ನಾನು ಎಕ್ಸ್ಟರ್ನಲ್ ಎನರ್ಜಿ ಕೊಡ್ತೀನೋ ಆವಾಗ ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ ಜಂಪ್ ಆಗಿ ಇಂಟರ್ಸ್ಟಿಷಿಯಲ್ ಸ್ಪೇಸಿಗೆ ಹೋದರೆ ಆವಾಗ ಅಲ್ಲಿ ಏನು ಹೋಲ್ ಜನ್ರೇಟ್ ಆಗುತ್ತಲ್ಲ ಆವಾಗ ಎಲೆಕ್ಟ್ರಾನ್ ಹೋಲ್ ಪೇರ್ ಜನರೇಷನ್ ಅಂತ ಕರಿತೀವಿ. ಸೊ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫ್ಲೂಯೆನ್ಸಿಂದ ಫ್ರೀ ಎಲೆಕ್ಟ್ರಾನ್ಸ್ ಅಂತೂ ಪಾಸಿಟಿವ್ ಟರ್ಮಿನಲ್ ಕಡೆ ಮೂವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಈ ಹೋಲ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ನೆಗೆಟಿವ್ ಚಾರ್ಜ್, ದಿಸ್ ಇಸ್ ಪಾಸಿಟಿವ್ ಚಾರ್ಜ್. ಆವಾಗ ಇಲ್ಲಿರೋ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಆವಾಗ ಇಲ್ಲಿರೋ ಅಂಥ ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಬರುತ್ತೆ, ಇಲ್ಲಿ ಒಂದು ಹೋಲ್ ಜನ್ರೇಟ್ ಆಗುತ್ತೆ. ಸೊ ಅವಾಗ ನಮಗೆ ಹೇಗೆ ಕಾಣಿಸುತ್ತೆ ಅಂದರೆ ಹೋಲ್ ಈಸ್ ಮೂವಿಂಗ್ ಟುವರ್ಡ್ಸ್ ನೆಗೆಟಿವ್ ಟರ್ಮಿನಲ್ ಅಂತ ಕಾಣಿಸುತ್ತೆ. ಇದನ್ನು ನಾವು ಜಸ್ಟ್ ಬರೀ ಒಂದೇ ಎಲೆಕ್ಟ್ರಾನ್ ಒಂದೇ ಹೋಲ್ ಅಂತ ಕನ್ಸಿಡರ್ ಮಾಡಿದೆ, ಫುಲ್ ಕಂಪ್ಲೀಟ್ ಒಂದು ಕ್ರಿಸ್ಟಲ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲ ಎಲೆಕ್ಟ್ರಾನ್ಸ್ ಪಾಸಿಟಿವ್ ಟರ್ಮಿನಲ್ ಕಡೆ ಹೋಗ್ತಾ ಇರೋ ಥರ ಕಾಣಿಸುತ್ತೆ, ಎಲ್ಲ ಹೋಲ್ಸ್ ನೆಗೆಟಿವ್ ಟರ್ಮಿನಲ್ ಕಡೆ ಹೋಗ್ತಾ ಇರೋ ಥರ ಕಾಣಿಸುತ್ತೆ. ಸೊ ಆವಾಗ ನಾವು ಬೋತ್ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ನ ಚಾರ್ಜ್ ಕ್ಯಾರಿಯರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ದ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇಸ್ ಈಕ್ವಲ್. ಇಲ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಎರಡೂ ಈಕ್ವಲ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ ನಮಗೆ ಫ್ರೀ ಎಲೆಕ್ಟ್ರಾನ್ಸ್ ಆಗುತ್ತೋ ಅಷ್ಟೇ ಹೋಲ್ಸ್ ಜನ್ರೇಟ್ ಆಗುತ್ತೆ. ಸೊ ದ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಸೊ ಈ ಟಾಪಿಕಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋಂಥ ಇಂಪಾರ್ಟೆಂಟ್ ಟರ್ಮ್ ಅಂತಂದರೆ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ. ಸೊ ಈಗ ನಾವೇನು ಯೂಸ್ ಮಾಡಿದ್ವಲ್ಲ ಸಿಲಿಕಾನ್ ಕ್ರಿಸ್ಟಲ್ ಪ್ಯೂರ್ ಆಗಿತ್ತು, ಇಲ್ಲಿ ಯಾವುದೇ ರೀತಿ ನಾವು ಎಕ್ಸ್ಟರ್ನಲ್ಲಿ ಆಟಮ್ಸ್ ಆ್ಯಡ್ ಮಾಡಿಲ್ಲ, ಏನೂ ಆ್ಯಡ್ ಮಾಡಿಲ್ಲ, ಪ್ಯೂರ್ ಕ್ರಿಸ್ಟಲ್ ಇತ್ತಲ್ಲ, ಇಂಥ ಕ್ರಿಸ್ಟಲ್ಸ್ಗೆ ನಾವು ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಸೊ ಸೆಕೆಂಡ್ ಟೈಪ್ ಬಂದುಬಿಟ್ಟು ಆ್ಯಡಿಂಗ್ ಡೋಪೆಂಟ್ಸ್ ಅಥವಾ ಡೋಪಿಂಗ್. ದ ಪ್ರೊಸೆಸ್ ಆಫ್ ಆ್ಯಡಿಂಗ್ ಡೋಪೆಂಟ್ಸ್ನ ನಾವು ಡೋಪಿಂಗ್ ಅಂತ ಕರಿತೀವಿ. ಡೋಪೆಂಟ್ಸ್ ಅಂದರೆ ಏನು? ಡೋಪೆಂಟ್ಸ್ ಅಂದರೆ ಎಕ್ಸ್ಟರ್ನಲಿ ಆ್ಯಡೆಡ್ ಇಂಪ್ಯೂರಿಟೀಸ್. ಸೊ ಇವಾಗ ನಾವು ಆವಾಗಲೇ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ನ ತೊಗೊಂಡಿದ್ವಲ್ಲ, ಪ್ಯೂರ್ ಆಗಿತ್ತು, ಅದರಲ್ಲಿ ನಾವು ಯಾವುದೇ ರೀತಿ ಎಕ್ಸ್ಟರ್ನಲಿ ಆಟಮ್ಸ್ನ ಆ್ಯಡ್ ಮಾಡಿರಲಿಲ್ಲ. ಬಟ್ ಇವಾಗ ನಾವೇನು ಮಾಡ್ತೀವಿ, ಟ್ರೈವ್ಯಾಲೆಂಟ್ ಅಂದರೆ ವೆಲೆನ್ಸಿ 3 ಇರುವಂಥ ಆಟಮ್ಸ್ ಅವನ್ನ ನಾವು ಆ್ಯಡ್ ಮಾಡ್ಬೋದು, ಅಥವಾ ಪೆಂಟಾವ್ಯಾಲೆಂಟ್ ವೆಲೆನ್ಸಿ 5 ಇರುವಂಥ ಎಲಿಮೆಂಟ್ಸ್ನ ನಾವು ಆ್ಯಡ್ ಮಾಡ್ಬೋದು. ಸೊ ಇವನ್ನ ನಾವು ಇಂಪ್ಯೂರಿಟೀಸ್ ಅಥವಾ ಡೋಪೆಂಟ್ಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಆ್ಯಡಿಂಗ್ ದೀಸ್ ಡೋಪೆಂಟ್ಸ್ನ ನಾವೇನಂತ ಕರಿತೀವಿ, ಡೋಪಿಂಗ್ ಅಂತ ಕರಿತೀವಿ. ಸೊ ಇವಾಗ ನಾವು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿನ ನಾವು ಆ್ಯಡ್ ಮಾಡಿದ್ವಿ ಒಂದು ಪ್ಯೂರ್ ಸಿಲಿಕಾನ್ ಕ್ರಿಸ್ಟಲಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಮ್ನ ಆ್ಯಡ್ ಮಾಡಿದ್ದೀನಿ. ಅಲ್ಯೂಮಿನಿಯಮಿಂದು ವೆಲೆನ್ಸಿ ಬಂದ್ಬಿಟ್ಟು 3 ಇರುತ್ತೆ. ಸೊ ಅಲ್ಯೂಮಿನಿಯಂ ಏನು ಮಾಡುತ್ತೆ, ನೇಬರಿಂಗ್ 3 ಸಿಲಿಕಾನ್ ಆಟಮ್ಸ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡುತ್ತೆ, ಬಟ್ 1 ಹೋಲ್ ಜನ್ರೇಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿ ಇನ್ನೊಂದು ಸಿಲಿಕಾನ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ, ಸೊ ಹೋಲ್ ಜನ್ರೇಟ್ ಆಗುತ್ತೆ. ಬಟ್ ನಮಗೆ ಗೊತ್ತಿರೋ ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಎಲೆಕ್ಟ್ರಾನ್ ಪೇರ್ ಜನ್ರೇಷನ್ ಆಗುತ್ತೆ. ಸೊ ಇವಾಗ ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ವಿ ಅಂದರೆ 1 ಫ್ರೀ ಎಲೆಕ್ಟ್ರಾನ್ಗೆ 2 ಹೋಲ್ಸ್ ಜನ್ರೇಟ್ ಆಗಿದೆ. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್ ಅಷ್ಟೇ. ಬಟ್ ನಾವು ಒಂದು ಕಂಪ್ಲೀಟ್ ಕ್ರಿಸ್ಟಲ್ನ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ನಂಬರ್ ಆಫ್ ಹೋಲ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜನ್ರೇಟೆಡ್. ಸೊ ಈ ಥರ ಟ್ರೈವ್ಯಾಲೆಂಟ್ ಇಂಪ್ಯೂರಿಟೀಸ್ ಆ್ಯಡ್ ಮಾಡಿರುವಂಥ ಕ್ರಿಸ್ಟಲ್ಸ್ನ ನಾವೇನಂತ ಕರಿತೀವಿ, ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇಲ್ಲಿ ನಂಬರ್ ಆಫ್ ಹೋಲ್ಸ್ ಆರ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಯಾವುದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಅಂತಂದರೆ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಯಾಕಂದರೆ ನಂಬರ್ ಆಫ್ ಹೋಲ್ಸ್ ಆರ್ is greater than number of electrons. ಎಲೆಕ್ಟ್ರಾನ್ಸ್ ನಾವು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಸಿಲಿಕಾನ್ ಕ್ರಿಸ್ಟಲ್ನ ಕನ್ಸಿಡರ್ ಮಾಡಿದ್ವಿ, ಅದರಲ್ಲಿ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ವಿ ಅಂದರೆ ಫಾರ್ ಎಕ್ಸಾಂಪಲ್ ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಇದನ್ನು ಯಾವುದಾದ್ರೂ ಆ್ಯಡ್ ಮಾಡಿದ್ವಿ ಅಂತಂದರೆ ನಮಗೆ ಗೊತ್ತಿದೆ ಫಾಸ್ಫರಸ್ಸಿಂದು ವೆಲೆನ್ಸಿ ಬಂದ್ಬಿಟ್ಟು 5 ಅಂತ. ಸೊ 4 ನೇಬರಿಂಗ್ ಸಿಲಿಕಾನ್ ಆಟಮ್ಸ್ ಜೊತೆ ಅದು ಬಾಂಡ್ ಫಾರ್ಮೇಷನ್ ಮಾಡುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಎಲೆಕ್ಟ್ರಾನ್ ಫ್ರೀ ಆಗಿ ಉಳ್ಕೊಳ್ಳುತ್ತೆ, ಅದು ಯಾವುದೇ ರೀತಿ ಬಾಂಡ್ ಫಾರ್ಮೇಷನ್ ಆಗೋಲ್ಲ, ಅದು ಇಂಟರ್ಸ್ಟಿಷಿಯಲ್ ಸೈಟ್ಗೆ ಹೋಗುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಫ್ರೀ ಎಲೆಕ್ಟ್ರಾನ್ ಆಲ್ರೆಡಿ ಜನ್ರೇಟ್ ಆಗಿದೆ. ವೆನ್ ದ ಟೆಂಪ್ರೇಚರ್ ಇಸ್ 0 ಕೆಲ್ವಿನ್ ಇದ್ರೂ ಕೂಡ ಒಂದು ಫ್ರೀ ಎಲೆಕ್ಟ್ರಾನ್ ಜನ್ರೇಟ್ ಆಗಿದೆ. ನಾವು ಯಾವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತೀವಿ ರೂಮ್ ಟೆಂಪ್ರೇಚರ್ಗೆ, ಆ ಟೈಮಲ್ಲಿ ಎಲೆಕ್ಟ್ರಾನ್ ಹೋಲ್ ಪೇರ್ ಜನ್ರೇಷನ್ ಆಗುತ್ತೆ. ಆ ಟೈಮಲ್ಲಿ ನೋಡಿ 2 ಫ್ರೀ ಎಲೆಕ್ಟ್ರಾನ್ಸ್ಗೆ 1 ಹೋಲ್ ಜನ್ರೇಟ್ ಆಗಿದೆ. ಈ ಎಕ್ಸಾಂಪಲ್ ಅಷ್ಟೇ. ಸೊ ಇದನ್ನು ನಾವು ಕನ್ಸಿಡರ್ ಮಾಡಿ ಒಂದು ಕ್ರಿಸ್ಟಲ್ಗೆ ಹೇಳ್ತೀವಿ ಅಂತಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಹೋಲ್ಸ್ ಜನ್ರೇಟೆಡ್. ಯಾವಾಗ ನಾವು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವೋ ಅದನ್ನು ನಾವು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇದರಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್. ಸೊ ಇಂಥ ಸೆಮಿ ಕಂಡಕ್ಟರ್ಸ್ ಪಿ ಟೈಪ್ ಮತ್ತು ಎನ್ ಟೈಪ್ ಸೆಮಿ ಕಂಡಕ್ಟರ್ನ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇದರಲ್ಲಿ ನಾವೇನು ಮಾಡಿರ್ತೀವಿ, ಡೋಪೆಂಟ್ಸ್ನ ಆ್ಯಡ್ ಮಾಡಿರ್ತೀವಿ. ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಆರ್ ಪ್ಯೂರ್ ಸೆಮಿ ಕಂಡಕ್ಟರ್ಸ್. ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಆರ್ impure semiconductors in which we have added the impurities such as trivalent impurities and pentavalent impurities. So this is it for today guys. ಇದು ನಂದು ಮೊದಲನೇ ಯೂಟ್ಯೂಬ್ ಲೆಕ್ಚರ್.
I try to be as detailed as possible. I'll be posting more lectures in the coming days. ನೋಡಿ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ಸ್ ಇತ್ತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಟ್ರೈ ಟು ಇಂಪ್ರೂವ್ ಮೈ ಸೆಲ್ಫ್. ಥ್ಯಾಂಕ್ ಯು.